ಇವತ್ತು ಈ ಸಮಾವೇಶ ಯಾರ ಮೇಲೆ ಮಾಡ್ತಾ ಇದ್ದೀರಾ ಅಂದರೆ ರೈತರ ಸಮಾಧಿ ಮೇಲೆ ನಿಮ್ಮ ಸಮಾವೇಶ ನಡೀತಾ ಇದೆ. ಅಧಿಕಾರಿಗಳು, ನಿಷ್ಠಾವಂತ ಅಧಿಕಾರಿಗಳ ಸಾವಿನ ಮೇಲೆ ನಿಮ್ಮ ಸಮಾವೇಶ ನಡೀತಾ ಇದೆ. ಈ ಸಮಾವೇಶ ಸಾವುಗಳು ಆಗಿದೆಯಲ್ಲ, ಆ ಸಮಾಧಿ ಮೇಲೆ ನಡೀತಾ ಇರುವಂಥ ಸಮಾವೇಶ. ಇದಕ್ಕೆ ರಾಜ್ಯದ ಜನ ಈಗಾಗಲೇ ಕಾಂಗ್ರೆಸ್ಸನ್ನು ತೂಚಿ ಅಂತ ಇದ್ದಾರೆ. ಈ ಸಮಾವೇಶ ಆದಮೇಲೆ ಇನ್ನಷ್ಟು ಟೀಕೆಗಳಿಗೆ ಕಾಂಗ್ರೆಸ್ ಗುರಿಯಾಗ್ತೈತೆ. ಮತ್ತು ನಮ್ಮ ದೇಶದ ಸೈನಿಕರು ಇವತ್ತೂ ಆಪರೇಷನ್ ಸಿಂಧೂರ ನಡೀತಾ ಇದೆ. ಇವತ್ತು ನಮ್ಮ ಕೇಂದ್ರ ಸರ್ಕಾರ ಎಲ್ಲ ದೇಶಗಳಿಗೂ ಎಲ್ಲ ಪಾರ್ಟಿಯವ್ರನ್ನ ಸೇರಿಸಿ ಈ ಪಾಕಿಸ್ತಾನ ಹೇಗೆ ಭಯೋತ್ಪಾದಕ ದೇಶ ಅನ್ನೋದನ್ನ ವಿತ್ ದಾಖಲೆಗಳ ಸಮೇತ ಹೋಗ್ತಾ ಇದೆ. ಇನ್ನು ಗಡಿಗಳಲ್ಲಿ ಸೈನಿಕರು ತಮ್ಮ ಮನೆ ಮಠ ಬಿಟ್ಟು ಕಾಯ್ತಾ ಇದ್ದಾರೆ. ಇವತ್ತಿಗೂ ವಾರ್ ಸನ್ನಿವೇಶದಲ್ಲೇ ಇದೆ. ಇವತ್ತು ವಾರ್ ಮೂಡಲ್ಲೇ ಇದ್ದಾರೆ. ಸಿಂಧೂರ ಕ್ಲೋಸ್ ಇಲ್ಲ ಅಂತ ನಮ್ಮ ಕೇಂದ್ರ ಸರ್ಕಾರನೂ ಹೇಳಿದೆ. ಕಾಯ್ತಾ ಇದ್ದಾರೆ. ಯಾವುದೇ ಸಮಯದಲ್ಲಿ ಮತ್ತೆ ಅಟ್ಯಾಕ್ ಆಗ್ಬೋದು ಪಾಕಿಸ್ತಾನ, ಅಥವಾ ಯಾವುದೇ ಸಂದರ್ಭದಲ್ಲಿ ಭಾರತ ಪಾಕ್ ಭಯೋತ್ಪಾದಕ ನೆಲೆಗಳ ಮೇಲೆ ಅಟ್ಯಾಕ್ ಮಾಡ್ಬೋದು. ಅದನ್ನು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಸಿಂಧೂರ ಕಂಟಿನ್ಯೂಷನ್ ಅಂತೇಳಿ. ಇಂಥ ಸಂದರ್ಭದಲ್ಲಿ ದೇಶ ಯುದ್ಧದ ಮೂಡಲ್ಲಿರುವಾಗ, ಯುದ್ಧದ ಸಂದರ್ಭದಲ್ಲಿರುವಾಗ ಈ ಸಮಾವೇಶ ನಿಮಗೆ ಬೇಕಾಗಿತ್ತ? ನಿಮಗೆ ಒಂದು ಕಡೆ ಯುದ್ಧ ಬೇಡ, ನಾವು ಗಾಂಧಿ ಮಾರ್ಗ, ಶಾಂತಿ ಮಂತ್ರ ಅಂತ ಫೋಟೋ ಹಾಕಿದ್ರಿ. ಗಾಂಧಿ ಫೋಟೋ ಹಾಕ್ಬಿಟ್ಟು ಕೆಳಗಡೆ ದಯೇ ಧರ್ಮದ ಮೂಲ ಅಂತ ಹೇಳಿದ್ರಿ. ಶಾಂತಿ ಮಾಡಬೇಡಿ, ಯುದ್ಧ ಮಾಡಬೇಡಿ. ಯುದ್ಧದಿಂದ ಏನು ಸಾಧನೆ ಮಾಡ್ತೀರಾ? ಅವರ ಬುದ್ಧಿವಾದ ನಮಗೆ ಹೇಳಿದ್ದು. ಯುದ್ಧದಿಂದ ಏನು ಸಾಧನೆ ಆಗ್ತೈತೆ? ಅವ್ರ ಕಡೆ ಸೈನಿಕರು ಸಾಯ್ತಾರೆ, ನಿಮ್ಮ ಕಡೆ ಸೈನಿಕರು ಸಾಯ್ತಾರೆ. ದೇಶದ ಆರ್ಥಿಕ ಪರಿಸ್ಥಿತಿ ಅವ್ರದ್ದು ಕುಸಿದೋಗ್ತೈತೆ, ನಮ್ಮದು ಕುಸಿದೋಗ್ತೈತೆ. ಈ ಬುದ್ಧಿ ಮಾತೆಲ್ಲ ಹೇಳಿದ್ರು. ಈಗ ಮರಿ ಕಾಂಗ್ರೆಸ್ ಅವರೆಲ್ಲ ಎದ್ದಿದ್ದಾರೆ. ಯುದ್ಧ ಕಂಟಿನ್ಯೂ ಮಾಡಬೇಕಾಗಿತ್ತು. ಉತ್ತರ ಕೊಡಿ, ಯುದ್ಧ ಕಂಟಿನ್ಯೂ ಮಾಡಿ. ಶಾಂತಿ ಯಾಕೆ ಮಾಡ್ಕೊಂಡ್ರಿ?